ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್ ರಾವ್. ಎಲ್ಲರಿಗೂ ಗಣಪತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ಯಾರ್ಯಾರಿಗೆಲ್ಲ ಓದೋಕ್ಕಾಗದೇ ಇರುತ್ತೋ ಅಂಥವರಿಗೆಲ್ಲ ಈ ಕಥೆಯನ್ನು ಕೇಳೋಕ್ಕೋಸ್ಕರ ವರಸಿದ್ಧಿ ವಿನಾಯಕ ವ್ರತದ ಕಥೆಯನ್ನು ತಮ್ಮ ಮುಂದೆ ಹೇಳಿ ನಿಲ್ತಾ ಇದ್ದೀನಿ. ಪೂರ್ವದಲ್ಲಿ ನೈಮಿಷ್ಯಾರಣ್ಯದೊಳು ತಪವಂಗೈಯುತ್ತಲಿದ್ದ ಮುನಿಗಳೆಲ್ಲರೂ ಒಟ್ಟಾಗಿ ಒಂದೆಡೆಯಲ್ಲಿ ಸೇರಿದವರಾಗಿ ಪ್ರಪಂಚದಲ್ಲಿ ಜನರಿಗೆ ಪ್ರಾರಂಭದಲ್ಲಿಯೇ ಬರತಕ್ಕ ತೊಂದರೆಗಳು ಪರಿಹಾರವಾಗುವುದು ಹೇಗೆ ಎಂಬ ವಿಚಾರಕ್ಕೂ ನಿರ್ವಿಘ್ನವಾಗಿ ತಮ್ಮ ತಮ್ಮ ಕೆಲಸಗಳನ್ನು ನೆರವೇರಿಸಿಕೊಳ್ಳುವುದಕ್ಕೂ ಅಧಿಕ ಹಣವನ್ನು ಸಂಪಾದಿಸುವುದಕ್ಕೂ ಪುತ್ರ ಪೌತ್ರಾದಿಗಳ ಅಭಿವೃದ್ಧಿಗೂ ಒಬ್ಬೊಬ್ಬರಿಗೆ ಒದಗುವ ಶತ್ರುಭಾವವು ಹೊರಟು ಹೋಗುವುದಕ್ಕೂ ಸಹಾಯವನ್ನು ಉಂಟು ಮಾಡುವುದಾದ ವ್ರತವಾದದು ಎಂದು ಆಲೋಚಿಸಲು ಉದ್ಯುಕ್ತರಾದರು. ಇದು ಅಲ್ಲದೆ ಲೋಕದಲ್ಲಿ ಜನರು ವಿದ್ಯಾರಂಭ ಕಾಲದಲ್ಲಿಯೂ ವ್ಯಾಪಾರ ವ್ಯವಸಾಯಾದಿಗಳನ್ನು ಪ್ರಾರಂಭಿಸುವಾಗಲೂ ಬಂದೊದಗಬಹುದಾದ ವಿಘ್ನ ಪರಂಪರೆಗಳು, ಶತ್ರು ಬಾಧಾ ನಿವಾರಣೋಪಾಯ ಯಾವುದೆಂಬ ವಿಚಾರದಲ್ಲಿಯೂ ಈ ತೊಂದರೆಗಳೆಲ್ಲ ಪರಿಹಾರವಾಗಬೇಕಾದರೆ ಯಾವ ದೇವರನ್ನು ಪೂಜಿಸಬೇಕೆಂಬುದಾಗಿಯೂ ಸೂತ ಪುರಾಣಿಕರನ್ನು ಕೇಳಲಾಗಿ ಸಕಲ ಶಾಸ್ತ್ರ ಕೋವಿದರಾದ ಸೂತ ಮಹಾಮುನಿಗಳು ಶೌನಕಾದಿ ಮಹರ್ಷಿಗಳನ್ನು ಕುರಿತು ಇಂತೆಂದರು. ಮಹಾತ್ಮರಾದ ಋಷಿವರ್ಯರೇ, ಕೇಳಿ. ಇದೇ ವಿಚಾರವಾಗಿ ಪೂರ್ವಕಾಲದಲ್ಲಿ ಒಂದಾನೊಂದು ವೇಳೆ ಚರ್ಚೆಯುಂಟಾದಾಗ ನಡೆದ ವಿಚಾರವನ್ನು ನಿಮಗೆ ಹೇಳುವೆನು. ಹಿಂದೆ ರಾಜ್ಯಕ್ಕಾಗಿ ಕೌರವ ಪಾಂಡವರಿಗೆ ಬಹಳ ದೊಡ್ಡ ವಿವಾದ ಉಂಟಾಯಿತು. ಆಗ ಧರ್ಮನಂದನನು ಕೃಷ್ಣ ಪರಮಾತ್ಮನನ್ನು ಕುರಿತು, ಪ್ರಭುವೇ, ನಾವು ಜಯವನ್ನು ಪಡೆಯಬೇಕಾದರೆ ಯಾವ ದೇವರನ್ನು ಪೂಜಿಸಬೇಕು? ನಮಗೆ ರಾಜ್ಯ ಪ್ರಾಪ್ತಿಯಾಗಬೇಕಾದರೆ ಯಾವ ವ್ರತವನ್ನು ಆಚರಿಸಬೇಕು ಎಂದು ಕೇಳಿದನು. ಇದಕ್ಕೆ ಶ್ರೀಕೃಷ್ಣ ಮೂರ್ತಿಯು ಧರ್ಮಾತ್ಮನಾದ ಧರ್ಮರಾಯನನ್ನು ಕುರಿತು ಇಂತೆಂದನು. ವರ್ಷಂಪ್ರತಿಯಲ್ಲಿಯೂ ಭಾದ್ರಪದ ಮಾಸದಲ್ಲಿ ಶುದ್ಧ ಚೌತಿಯ ದಿನ ವರಸಿದ್ಧಿ ವಿನಾಯಕ ಸ್ವಾಮಿಯನ್ನು ಆರಾಧಿಸಬೇಕು. ಅಥವಾ ಜನರಿಗೆ ಭಕ್ತಿ ಉಂಟಾದಾಗ ಯಾವಾಗಲಾದರೂ ಪೂಜಿಸಬಹುದು. ಆ ಪೂಜೆಯ ದಿನ ಬೆಳಗ್ಗೆ ಬಿಳಿಯ ಎಳ್ಳಿನ ಎಣ್ಣೆಯಿಂದ ಅಭ್ಯಂಜನ ಸ್ನಾನವನ್ನು ಮಾಡಬೇಕು. ಶುದ್ಧ ವಸ್ತ್ರಗಳನ್ನು ಧರಿಸಿ ಶುದ್ಧಾತ್ಮರಾಗಿ ಗಣಪತಿಯನ್ನು ಪೂಜಿಸಬೇಕು. ಅವರವರು ತಮ್ಮ ತಮ್ಮ ಶಕ್ತಿಗನುಸಾರವಾಗಿ ಬಂಗಾರದಿಂದ ಅಥವಾ ಬೆಳ್ಳಿ ತಾಮ್ರಗಳಿಂದ ಗಣಪತಿಯನ್ನು ಮಾಡಿಸಿ ಪೂಜೆಯಾದ ನಂತರ ಅದನ್ನು ಬ್ರಾಹ್ಮಣನಿಗೆ ದಾನ ಮಾಡತಕ್ಕದ್ದು. ಅಷ್ಟಕ್ಕೂ ಅನುಕೂಲವಿಲ್ಲದವರು ಮಣ್ಣಿನಿಂದ ಗಣಪತಿಯನ್ನು ಮಾಡಿ ಪೂಜಿಸಬಹುದು. ಶಕ್ತಿ ಇದ್ದು ಲೋಭಿತನವನ್ನು ಮಾಡಬಾರದು. ಆ ಗಣಪತಿಯು ಏಕದಂತನು, ಮೊರೆದಂತೆ ಅಗಲವಾದ ವಿಕಿಗಳನ್ನು ಉಳ್ಳವನು, ಭುಜಗಳಿಂದ ಕೂಡಿದವನು. ಒಂದು ಕೈಯಿಂದ ಪಾಶವನ್ನು, ಮತ್ತೊಂದು ಕೈಯಿಂದ ಅಂಕುಶವನ್ನು, ಬೇರೊಂದು ಕೈಯಲ್ಲಿ ಕಡುಬನ್ನು, ಇನ್ನೊಂದನ್ನು ಕರದಿಂದ ಅಭಯ ಮುದ್ರೆಯನ್ನು ಉಂಟಾಗಿರುವಂತೆಯೂ ಇರಬೇಕು. ಈ ರೀತಿಯಾಗಿರತಕ್ಕ ವಿನಾಯಕ ಸ್ವಾಮಿಯನ್ನು ಉತ್ತಮೋತ್ತಮನಾದ ಭಕ್ತಿಯಿಂದ ಆರಾಧಿಸಬೇಕು. ಪಂಚಾಮೃತ ಸ್ನಾನವನ್ನು ಮೊದಲು ಮಾಡಿ ಆ ಬಳಿಕ ಗಂಧವನ್ನು ಗಣಾಧಿಪನಿಗೊಂದು ಒಳ್ಳೆಯ ಹೂಗಳನ್ನು ವಿನಾಯಕ ಸ್ವಾಮಿಗೆಂಬುದಾಗಿಯೂ, ಉಮಾಸುತನಿಗೆ ಧೂಪವೆಂದು, ರುದ್ರಪ್ರಿಯನಿಗೆ ದೀಪವೆಂಬುದಾಗಿಯೂ, ವಿಘ್ನನಾಶಕನಿಗೆ ನೈವೇದ್ಯವೆಂತಲೂ ಪೂಜಿಸಬೇಕು. ಆಮೇಲೆ 21 ಗರಿಕೆ ದಳಗಳನ್ನು ತೆಗೆದುಕೊಂಡು ಅದಕ್ಕೆ ಗಂಧವನ್ನು ಬಳಿದು ಗಣಾಧಿಪ, ಉಮಾಪುತ್ರ, ಅಘನಾಶನ, ವಿನಾಯಕ, ಈಶಪುತ್ರ, ಸರ್ವಸಿದ್ಧಿಪ್ರದ, ಏಕದಂತ, ಇಭವಕ್ತ್ರ, ಮೂಷಕವಾಹನ, ಕುಮಾರರ ಗುರು ಎಂಬ ಪ್ರತಿಯೊಂದು ಹೆಸರನ್ನು ಹೇಳುತ್ತಾ ಪ್ರತಿ ನಾಮಕ್ಕೂ 2 ಗರಿಕೆಗಳನ್ನು ಅರ್ಪಿಸಬೇಕು. ಆನಂತರ 21 ಕಡುಬುಗಳನ್ನು ದೇವರಿಗೆ ನೈವೇದ್ಯ ಮಾಡಬೇಕು. ನಂತರ ಅವುಗಳಲ್ಲಿ 10 ಕಡುಬುಗಳನ್ನು ಬ್ರಾಹ್ಮಣರಿಗೆ ದಕ್ಷಿಣೆ ಸಹಿತವಾಗಿ ದಾನ ಮಾಡಬೇಕು. ಉಳಿದದರಲ್ಲಿ ತನಗಾಗಿ 10 ಇಟ್ಟುಕೊಳ್ಳಬೇಕು. ಮಿಕ್ಕ 1 ಕಡುಬನ್ನು ಗಣಪತಿಗೆ ಸಮರ್ಪಣೆಯನ್ನು ಮಾಡತಕ್ಕದ್ದು. ಆನಂತರ ಯಥಾಶಕ್ತಿಯಿಂದ ಬ್ರಾಹ್ಮಣ ಸುವಾಸಿನಿಯರನ್ನು ಭೂರಿ ದಕ್ಷಿಣೆಯಿಂದಲೂ ಮಿಷ್ಟಾನ್ನ ಪಾನಗಳಿಂದಲೂ ತೃಪ್ತಿಪಡಿಸಬೇಕು. ಬಳಿಕ ತಾನು ತೈಲವರ್ಜಿತವಾದ ಪದಾರ್ಥಗಳನ್ನು ಭುಜಿಸಬೇಕು. ಊಟವಾಗುವುದಕ್ಕೆ ಮುಂಚೆಯೇ ತನ್ನ ಇಷ್ಟ ದೇವತಾರಾಧನೆಯನ್ನು ಮಾಡಿ ನಿತ್ಯ ಕರ್ಮಗಳನ್ನೆಲ್ಲ ತೀರಿಸಿಕೊಂಡಿರಬೇಕು. ಈ ರೀತಿಯಾಗಿ ಗಣಪತಿಯನ್ನು ನೀನು ಪೂಜಿಸಬೇಕು. ನೀನು ಯುದ್ಧದಲ್ಲಿ ಜಯಶಾಲಿಯಾಗುತ್ತಿ. ನಿನ್ನ ರಾಜ್ಯವು ನಿನಗುಂಟಾಗುತ್ತದೆ. ಈ ನನ್ನ ಮಾತನ್ನು ನಿಜವೆಂದು ತಿಳಿ ಎಂದು ಶ್ರೀಕೃಷ್ಣನು ಧರ್ಮರಾಯನೊಂದಿಗೆ ಮತ್ತೆ ಇಂತೆಂದನು. ಪೂರ್ವದಲ್ಲಿ ತ್ರಿಪುರಧಾನ ಕಾಲದಲ್ಲಿ ಪರಮೇಶ್ವರನು ಸಿದ್ಧಿ ವಿನಾಯಕನನ್ನು ಮೊದಲು ಪೂಜಿಸಿದ್ದರಿಂದ ತಾನು ಅವರನ್ನು ನಿರಾಯಾಸವಾಗಿ ಗೆದ್ದನು. ಶ್ರೀರಾಮಚಂದ್ರನು ಕೂಡ ತನ್ನ ಸತಿಯಾದ ಸೀತಾದೇವಿಯನ್ನು
ಹುಡುಕಲು ಹೊರಡುವಾಗ ಮೊದಲು ಗಣಪತಿಯನ್ನು ಪೂಜಿಸಿದನು. ಭಗೀರಥನೆಂಬ ಮಹಾರಾಜನು ದೇವಗಂಗೆಯನ್ನು ಭೂಲೋಕಕ್ಕೆ ತರಲು ಹೊರಟಾಗ ಮೊದಲು ಗಣಪತಿಯನ್ನು ಪೂಜಿಸಿದನು. ಅಮೃತೋತ್ಪಾದನೆಗೆ ಮೊದಲು ದೇವಾಸುರರು ಗಣನಾಥನನ್ನು ಆರಾಧಿಸಿದರು. ಪಕ್ಷಿಗಳ ದೊರೆಯಾದ ಗರುತ್ಮಂತನು ದೇವಲೋಕದಿಂದ ಅಮೃತವನ್ನು ತರಲು ಹೊರಟ ಕಾಲದಲ್ಲಿ ತನ್ನ ಕಾರ್ಯಸಿದ್ಧಿಗಾಗಿ ಗಣಪತಿಯನ್ನು ಪೂಜಿಸಿದ್ದಾನೆ. ನಾನು ಮತ್ತು ರುಕ್ಮಿಣಿಯೂ ಸಹ ಗಣಪತಿಯನ್ನು ಪೂಜಿಸಿರುವೆವು. ಕುಷ್ಠವ್ಯಾಧಿಗಳಿಂದ ತೊಂದರೆ ಪಡುತ್ತಿದ್ದ ಸಾಂಬನೆಂಬವನು ಗಣನಾಥನನ್ನು ಆರಾಧಿಸುತ್ತಾನೆ. ಆದ ಕಾರಣ ಭಯಕಾಮನಾದ ನೀನು ಕೂಡ ಈ ಗಣಾಧಿಪನನ್ನು ಆರಾಧಿಸು. ನಿನ್ನ ಶತ್ರುಗಳಿಂದ ಉಂಟಾಗುವ ಬಾಧೆಯೆಲ್ಲವೂ ಆ ದೇವನಿಂದ ಪರಿಹಾರವಾಗುತ್ತದೆ. ಇದು ನಿರ್ವಿಚಾರಕವಾದದ್ದು. ಹೀಗೆಂದು ಶ್ರೀಕೃಷ್ಣನು ಹೇಳಿದನು. ಆ ಕೂಡಲೇ ಧರ್ಮತನಯನು ತನ್ನ ತಮ್ಮರಿಂದೊಡಗೂಡಿ ಭಕ್ತ್ಯತಿಶಯದಿಂದ ವಿಘ್ನೇಶ್ವರನನ್ನು ಪೂಜಿಸಿದನು. ಅದಕ್ಕೆ ಗಣನಾಥನು ಸುಪ್ರೀತನಾದನು. ಧರ್ಮರಾಯನ ಇಷ್ಟಾರ್ಥವು ಫಲಿಸಿತು. ಶತ್ರುಗಳೆಲ್ಲ ಪಲಾಯನ ಹೊಂದಿದನು. ಹೀಗೆ ಸಿದ್ಧಿವಿನಾಯಕ ಸ್ವಾಮಿಯನ್ನು ಯಾರು ಭಕ್ತಿಯಿಂದ ಪೂಜಿಸುತ್ತಾರೆಯೋ ಅವರ ಸಕಲ ಕಾರ್ಯಸಿದ್ಧಿಯನ್ನು ಪಡೆಯುತ್ತಾರೆಂದು ಶ್ರೀಕೃಷ್ಣನು ಧರ್ಮರಾಜನಿಗೆ ಹೇಳಿದನು. ಆದ್ದರಿಂದಲೇ ವಿನಾಯಕನು ಪೂಜಿಸಿದರೆ ಸಕಲ ಕಾರ್ಯಗಳು ಸಿದ್ಧಿಸುವುದೆಂದು ತಿಳಿಸಿದರು. ವಿದ್ಯಾರ್ಥಿಗಳು ಗಣಪತಿಯನ್ನು ಪೂಜಿಸಿದರೆ ವಿದ್ಯಾಲಾಭವನ್ನು, ಪುತ್ರಾರ್ಥಿಗಳು ಪುತ್ರ ಸಂಪತ್ತನ್ನು ಹೊಂದುವರು. ಧನಕಾಮನು ಧನವನ್ನು, ಜಯಾಪೇಕ್ಷಿಯು ಜಯವನ್ನು ಹೊಂದುವರು. ಮದುವೆ ಮಾಡುವಾಗಲೂ, ಯಾತ್ರಾರ್ಥಿಗಳಾಗಿ ಹೊರಡುವಾಗಲೂ, ವ್ಯವಸಾಯಕ್ಕೆ ಉಪಕ್ರಮ ಮಾಡುವ ವೇಳೆಯಲ್ಲಿಯೂ ಮೊದಲು ಗಣಪತಿಯನ್ನು ಪೂಜೆ ಮಾಡುವುದರಿಂದ ಯಾವ ವಿಘ್ನವೂ ಇಲ್ಲದೆ ಕಾರ್ಯವು ನಿರ್ವಿಘ್ನವಾಗಿ ನೆರವೇರುತ್ತದೆ. ಯಾವ ವ್ರತವನ್ನು ಮಾಡಲು ಪರಾಕ್ರಮಿಸಿದರೂ ಮೊದಲು ಗಣಪತಿಯನ್ನು ಪೂಜಿಸಬೇಕು. ಕನ್ಯೆಯು ಗಣಪತಿಯನ್ನು ಪೂಜಿಸಿದರೆ ಉತ್ತಮವಾದ ಪತಿಯು ದೊರಕುವನು, ಬಡವನು ಧನಿಕನಾಗುವನು, ಸುಮಂಗಲಿಯು ದೀರ್ಘ ಸೌಮಂಗಲ್ಯವತಿಯಾಗುವಳು. ಪತಿಯಿಲ್ಲದ ಹೆಂಗಸರು ಗಣಪತಿಯನ್ನು ಪೂಜಿಸಿದರೆ ಅವರಿಗೆ ಎಂದೆಂದಿಗೂ ವೈಧವ್ಯವು ಪ್ರಾಪ್ತವಾಗುವುದಿಲ್ಲ. ಗಣಪತಿಯೊಬ್ಬನನ್ನು ಭಕ್ತಿಯಿಂದ ಆರಾಧಿಸಿದರೆ ತ್ರಿಮೂರ್ತಿಗಳು, ಅವರ ಪತ್ನಿಯರು, ಅಗ್ನಿಯೇ ಮೊದಲಾದವರು, ಸಪ್ತ ಮಾತೃಕೆಗಳು ಸಂತೋಷವನ್ನು ಹೊಂದುತ್ತಾರೆ. ಈ ಗಣಪತಿಯ ಕಥೆಯನ್ನು ಯಾರು ಕೇಳುವರೋ, ಯಾರು ಹೇಳುವರೋ ಅವರ ಸಕಲ ಕಾರ್ಯಗಳು ಗಣನಾಥನ ದಯೆಯಿಂದ ಸಿದ್ಧಿಸುತ್ತವೆ ಎಂದು ಸೂತ ಮಹಾಶಯರು ಶೌನಕಾದಿ ಮಹರ್ಷಿಗಳನ್ನು ಕುರಿತು ಹೇಳಿದ ಗಣಪತಿ ವ್ರತ ಕಥೆಯು ಸಂಪೂರ್ಣವಾಯಿತು.